ಧರ್ಮಸ್ಥಳದ ಸುತ್ತಲಿನ ಭಾಗದಲ್ಲಿ ನೂರಾರು ಹೆಣಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಅಂತೂ ಚುರುಕುಗೊಳ್ತಾ ಇದೆ. 25ನೇ ತಾರೀಕಿನಿಂದ ಅಧಿಕೃತವಾಗಿ SIT ಟೀಮ್ ಎಂಟ್ರಿಯನ್ನು ಕೊಟ್ಟು ತನಿಖೆಯನ್ನು ಆರಂಭ ಮಾಡಿರುವಂಥದ್ದು. ಅನಾಮಧೇಯ ವ್ಯಕ್ತಿಯ ದೂರಿನ ಆಧಾರದ ಮೇಲೆ ಈ ತನಿಖೆ ನಡೀತಾ ಇದೆ. ನೋಡಿ, ನಿನ್ನೆ 8 ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗುತ್ತೆ. ಇವತ್ತು ಕೂಡ ಆತನಿಗೆ ಕರೆಸಿ ವಿಚಾರಣೆ ಮಾಡಲಾಗಿದೆ. ಅಂದರೆ ತನ್ನ ವಕೀಲರ ಮೂಲಕ ಕರೆಸಿ ಆತನಿಗೆ ವಿಚಾರಣೆ ಮಾಡಲಾಗ್ತಾ ಇದೆ. ನಿನ್ನೆ ಏನೇನು ಆಯಿತು ಅನ್ನೋದು ನಿಮಗೆ ಗೊತ್ತಿರುವಂಥ ವಿಚಾರ. ಅಂದರೆ ಈಗಲೂ ಕೂಡ ನಾನು ಬದ್ಧನಾಗಿದ್ದೇನೆ, ನಾನು ಯಾವ ಯಾವ ಜಾಗದಲ್ಲಿ ಹೆಣಗಳನ್ನು ಹೂತಿಟ್ಟಿದ್ದೇನೆ ಅದೆಲ್ಲವನ್ನು ಕೂಡ ನಾನು ತೋರಿಸ್ತೀನಿ ಅಂತ ಈ ವ್ಯಕ್ತಿ ಹೇಳ್ತಿದ್ದಾನಂತೆ. ಪ್ರಶ್ನೆಗಳ ಸುರಿಮಳೆ ನಿರಂತರವಾಗಿ ನೋಡಿ, ಪ್ರಶ್ನೆಗಳ ಸುರಿಮಳೆ ಆಗ್ತಾ ಇದೆ ನಿನ್ನೆಯಿಂದ. ಯಾವ ರೀತಿಯಾಗಿ ಪ್ರಶ್ನೆಗಳು ಇರ್ತವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಜೊತೆಗೆ ಯಾರು ಸಹಕಾರ ಕೊಟ್ಟಿದ್ರು, ಆಮೇಲೆ ಪ್ರಮುಖವಾಗಿ ಯಾಕೆ ಈ ರೀತಿಯಾಗಿ ಇವನ ಜೊತೆ ಯಾರೆಲ್ಲ ಸಹಕಾರ ನೀಡಿದ್ರು, ಎಷ್ಟು ವರ್ಷಗಳ ಕಾಲ ಈತ ಅಲ್ಲಿ ಕೆಲಸ ಮಾಡ್ತಾ ಇದೆ, ಇದ್ದಕ್ಕಿದ್ದಂಗೆ ಕೆಲಸವನ್ನು ಬಿಟ್ಟಿರೋದಕ್ಕೆ ಕಾರಣ ಏನು, ನಿಮಗೆ ಯಾರಾದರೂ ಧಮಕಿಯನ್ನು ಹಾಕ್ತಿದ್ರಾ, ಈಗ ಎಲ್ಲಿ ವಾಸವಿದ್ದೀರಿ, ಇದ್ದಕ್ಕಿದ್ದಾಗೆ ಇವಾಗ ಯಾಕೆ ಬಂದಿದ್ದೀರಿ, ಒಬ್ಬನಿಂದಲೇ ಇದೆಲ್ಲ ಹೆಣ್ಣುಗಳನ್ನು ಹೂತಿಡೋದಕ್ಕೆ ಸಾಧ್ಯನಾ, ಈ ರೀತಿಯ ಪ್ರಶ್ನೆಗಳು ಇದೆಲ್ಲದಕ್ಕೂ ಕೂಡ ಅವನ ಹತ್ರ ಉತ್ತರ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ ಈಗ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಆ ಸ್ಥಳ ಎಲ್ಲಿದೆ ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಈತ ಹೆಣ್ಣುಗಳನ್ನು ಹೂತಿಟ್ಟಿದ್ದಾರಲ್ಲ ಆ ಜಾಗಕ್ಕೆ ಹೋಗಿ ಆ ಹೆಣ್ಣುಗಳನ್ನು ಅಗಿಯುವಂಥ ಕೆಲಸ ಇನ್ಮೇಲೆ ಆಗಬೇಕಾಗತ್ತೆ. ಸೊ ಅದು ಯಾವ ರೀತಿಯಾಗಿ ಆಗತ್ತೆ, ಅವರ ಮುಖಾಂತರ ಅವನೊಬ್ಬನೇ ಇರ್ತಾನೆ, ಅವ್ರ ಜೊತೆಗೆ ಯಾರೆಲ್ಲ ಅಧಿಕಾರಿಗಳು ಇರ್ತಾರೆ ಅನ್ನುವಂಥ ಪ್ರಶ್ನೆ ಈಗ ಇವತ್ತು ಕೂಡ 2.5 ಗಂಟೆಗಳ ಕಾಲ ಅದೇ ವಿಚಾರವಾಗಿ ಈಗಾಗಲೇ SIT ಟೀಮ್ ಬೆಳ್ತಂಗಡಿ ಆಗಿರ್ಬೋದು ಅಥವಾ ಧರ್ಮಸ್ಥಳದ ಸುತ್ತಲೂ ಬರುವಂಥ ಕೆಲವೊಂದಿಷ್ಟು ಪೊಲೀಸ್ ಸ್ಟೇಷನ್ಗಳಿಗೆ ಭೇಟಿಯನ್ನು ಕೊಟ್ಟು ಹಳೆಯ ಫೈಲ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಯಾವ್ಯಾವ ಆಯಿತು, ಸಹಜ ಸಾವುಗಳು, ಅಸಹಜ ಸಾವುಗಳು ಎಷ್ಟಿದ್ದಾವೆ ಅದೆಲ್ಲವೂ ಕೂಡ ಫೈಲ್ಸ್ ಈಗಾಗಲೇ ಕೂಡ ಅವರ ಕೈಗೆ ಸೇರಿದೆ. ಸೊ ಹಂಗಾಗಿ ಇನ್ಮೇಲೆ ತನಿಖೆ ಅಂತೂ ಚುರುಕುಗೊಳ್ತಾ ಇದೆ. ಸೊ ಇವತ್ತು SIT ಅಧಿಕಾರಿಗಳಿಂದ ಧರ್ಮಸ್ಥಳ ತನಿಖೆ ಚುರುಕುಗೊಂಡಿರುವಂಥದ್ದು. ನಿನ್ನೆ ಸತತವಾಗಿ 8 ಗಂಟೆಗಳ ಕಾಲ ನಡೆದಂತಹ ವಿಚಾರಣೆ ಇದು. ಇವತ್ತು ಕೂಡ 2.5 ಗಂಟೆಗಳ ಕಾಲ ಈ ದೂರುದಾರನ ವಿಚಾರಣೆಯನ್ನ ನಡೆಸಿದ್ದಾರೆ. ನಿನ್ನೆ ಒಂದಿಷ್ಟು ಪ್ರಶ್ನೆಗಳನ್ನ ದೂರುದಾರನ ಮುಂದಿಟ್ಟಿದ್ರು SIT ತಂಡ. ನೀ ಎಲ್ಲಿ ಶವಗಳನ್ನ ಹೂತ್ ಹಾಕಿದ್ದು, ನಿಂಗೆ ಯಾರಾದ್ರೂ ಹೆದರಿಸಿದೆ ಅಂದ್ರೆ ಬೆದರಿಕೆ ಹಾಕಿದ್ರಾ, ಅಥವಾ ಎಷ್ಟು ಹೆಣ್ಣುಗಳನ್ನ ಹೂತಿಟ್ಟೆ, ಈ ರೀತಿಯಾದಂತಹ ಒಂದಿಷ್ಟು ಪ್ರಶ್ನೆಗಳನ್ನ ಇಟ್ಟಿದ್ದು. ಇವತ್ತು ಕೂಡ 2.5 ಗಂಟೆಗಳ ಕಾಲ ವಿಚಾರಣೆ ನಡೆದಿದೆ. ನೋಡಿ, ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ನಡೆದಂತಹ ಸಾಲು ಪ್ರಶ್ನೆ, ಶವ ಹೂತಿಟ್ಟ ಜಾಗ ತೋರಿಸೋದಕ್ಕೆ ಸಿದ್ಧವಂತ ಇದೀಗ ದೂರುದಾರ ಕೂಡ ಹೇಳಿರುವಂಥದ್ದು.